ಗ್ಯಾಸ್ ಪೈಪ್ಲೈನ್ ಏನಾಗಿದೆ ಈಗ 2020ನೇ ಇಸ್ವಿಲಿ ಅದು ಒಂದು ಆದೇಶ ಆಗೈತೆ ಸರ್ಕಾರದ ವತಿಯಿಂದ. ಅವತ್ತಿದ್ದದ್ದು ಬಿ ಜೆ ಪಿ ಸರ್ಕಾರ. ಆ ಬಿ ಜೆ ಪಿ ಸರ್ಕಾರದಿಂದ ಒಂದು ಆದೇಶ ಆಗೈತೆ, ಏನಂತ ಮೀಟ್ರಿಗೆ ₹1 ತಗೊಳ್ಬೇಕು ಅಂತ. ಅಲ್ಲಿಗೆ ಕಿಲೋಮೀಟ್ರಿಗೆ ₹100 ಬೀಳ್ತು. ₹100 ₹10 ಬೀಳ್ತು. ಅದಕ್ಕೆ ಮುಂಚೆ ಇದ್ದಿದ್ದು ಮೀಟ್ರಿಗೆ ₹1959 ಮೀಟ್ರಿಗೆ. ಅದನ್ನು ಯಾರಿಗೆ ಕೊಟ್ಟಬೇಕಾಗಿತ್ತು? ಅವರು ನಮ್ಮ ಕಾರ್ಪೊರೇಷನ್ಗೆ, ನಮ್ಮ ಮಹಾನಗರ ಪಾಲಿಕೆ ಕಟ್ಟಬೇಕಾಗಿದ್ದಂಥ ವಿಚಾರ ಅದು. ಅದು ಫೀಸ್. ಅದು ಯಾರು ಕಟ್ತಾಯಿದ್ದು? ಏಜೆನ್ಸಿಯವರು ಕೋಟಿಗಟ್ಟಲೆ ದುಡ್ಡನ್ನು ಟೆಂಡರ್ ಹಾಕಿ ಅವರು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಸಿ ಇಷ್ಟೆಲ್ಲ ವರ್ಕ್ ಮಾಡ್ಬೇಕು, ನಾವು ಇಷ್ಟಕ್ಕೆಲ್ಲ ಎಷ್ಟು ದುಡ್ಡು ಖರ್ಚಾಯ್ತದೆ ಅಂತ ಅಂತಾರೆ. ಮತ್ತು ರೋಡ್ನ ರಿಸ್ಟೋರೇಷನ್ ಮಾಡಬೇಕು, ಏನು ಅಗಲುಟಾಗಿರ್ತಾರೆ ಅದನ್ನು ರಿಸ್ಟೋರೇಷನ್ ಮಾಡಬೇಕು. ಮತ್ತು ಯು ಜಿ ಡಿ ಪೈಪ್ಗಳೋಗಿರ್ತದೆ, ಎಲೆಕ್ಟ್ರಿಕ್ ಯು ಜಿ ಕೇಬಲ್ಗಳೋಗಿರ್ತದೆ, ನಲ್ಲಿ ಪೈಪ್ಗಳೋಗಿರ್ತದೆ ಅಂಡರ್ಗ್ರೌಂಡಲ್ಲಿ. ಇವರು ಆ ಮಧ್ಯದಲ್ಲಿ ತೆಗೆದು ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಅದು ಏನೇ ಹೆಚ್ಚು ಕಡಿಮೆ ಆದ್ರೂ ಅದನ್ನು ಇವರು ರಿಪೇರಿ ಮಾಡಲ್ಲ. ಆ ಏಜೆನ್ಸಿಯವರು ಅವ್ರ ಗ್ಯಾಸ್ ಪೈಪ್ಲೈನ್ ಏನೈತೆ ಅದನ್ನು ಮಾತ್ರ ಮಾಡ್ಕೊಂಡು ಹೊರಟೋಗ್ತಾರೆ. ಇದು ವಾಸ್ತವಾಂಶ. ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತ ಅಂದರೆ ಮಹಾನಗರ ಪಾಲಿಕೆನೇ ಮಾಡ್ಕೊಳ್ಬೇಕು. ಹಾಗಾಗಿ ಎಲ್ಲ ಮಹಾನಗರ ಪಾಲಿಕೆಗಳು, ಇಡೀ ಭಾರತ ದೇಶದಲ್ಲಿರುವಂಥ ಎಲ್ಲ ನಗರ ಪಾಲಿಕೆಗಳಲ್ಲಿ ಎಲ್ಲೆಲ್ಲಿ ಗ್ಯಾಸ್ ಪೈಪ್ಲೈನ್ನ ಅಳವಡಿಸ್ತಾ ಇದ್ದಾರೆ ಕನ್ಸ್ಯೂಮರ್ಸ್ಗೆ, ಇದು ಇಂಡಸ್ಟ್ರೀಸ್ಗಳಲ್ಲ, ಬರೀ ಇದು ರೆಸಿಡೆನ್ಷಿಯಲ್ಸ್ಗಳಿಗೆ ಮಾತ್ರ. ಅದಕ್ಕೆ ₹1959 ಚಾರ್ಜ್ ಮಾಡಿದರು. ಮತ್ತು ಅದು ಸೈಂಟಿಫಿಕ್ ಆಗಿತ್ತು. ಏನಾದ್ರು ಹೆಚ್ಚು ಕಡಿಮೆ ಆದರೆ ನಾವು ಆ ಏಜೆನ್ಸಿನ ಕೇಳೋಕ್ಕಾಗಲ್ಲ, ನಾವು ರಿಪೇರಿ ಮಾಡ್ಕೊಳ್ತೀವಿ ಅಂತ. ಕಡಿಮೆ ಅಂದ್ರೂ ನಮಗೆ ಹೆಚ್ಚು ಕಡಿಮೆ ನನ್ನ ಕ್ಷೇತ್ರದಲ್ಲೇ ಈಗ ಅವರೊಂದು 350 ಕಿಲೋಮೀಟ್ರನ್ನು ಮಾಡಿದ್ದಾರೆ. ಅದರಲ್ಲಿ 25 ಕೋಟಿಗಿಂತ ಹೆಚ್ಚು ದುಡ್ಡು ನಮ್ಮ ಕಾರ್ಪೊರೇಷನ್ ಕಲೆಕ್ಷನ್ ಆಗಬೇಕಾಗಿತ್ತು. 2020ನೇ ಇಸ್ವಿಗಿಂತ ಮುಂಚೆ ಅವರೊಂದು 180 ಕಿಲೋಮೀಟ್ರ್ 160 ಕಿಲೋಮೀಟ್ರ್ ಮಾಡಿದ್ದಾರೆ. ಅವಾಗ ಅವರು ಎಲ್ಲ ಒಂದು 18 ಕಿಲೋಮೀಟ್ರನ್ನ ಮಾಡಿದ್ದಾರೆ. ₹49 ಲಕ್ಷ ದುಡ್ಡು ಕಟ್ಟವ್ರೆ ಅವರು, ₹1959. ಇವತ್ತು ಅದನ್ನು 2020ನೇ ಇಸ್ವಿಲಿ ಸರ್ಕಾರ, ಬಿ ಜೆ ಪಿ ಸರ್ಕಾರ ಬಂದ ನಂತರ ಅವರು ಅವೈಜ್ಞಾನಿಕವಾಗಿ ಕಿಲೋಮೀಟ್ರಿಗೆ ₹1 ಮಾಡಿದ್ದಾರೆ. ಇವರು 1,000 ಕಿಲೋಮೀಟ್ರ್ ಮಾಡಿದ್ರು ₹1,000 ದುಡ್ಡು ಬರ್ತಿದೆ ಕಾರ್ಪೊರೇಷನ್ಗೆ. ಈಗ ಮೊನ್ನೆ ಏನಾಗೈತೆ, ಇಲ್ಲಿ ಜನತಾನಗರದಲ್ಲಿ ಮತ್ತು ಈ ಕವಿತಾ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ರೋಡಲ್ಲಿ ಈ ಇವರೇ ಏನು ಮಾಡವ್ರೆ, ಯಾರು ಗ್ಯಾಸ್ ಪೈಪ್ಲೈನ್ ಅವರು, ನಮ್ಮದೇನು ಯು ಜಿ ಡಿ ಪೈಪ್ ಹೋಗೈತಲ್ಲ, ಆ ಯು ಜಿ ಡಿ ಪೈಪ್ ಒಳಗಡೆಗೇ ಹಾಕ್ಬಿಟ್ಟವ್ರೆ ಇವರು. ಯು ಜಿ ಡಿ ಈಗ ಸ್ಟ್ರಕ್ ಆಗೈತೆ ಅಲ್ಲಿ. 5-6 ದಿವಸದಿಂದ ಅದನ್ನು ಭಾರಿ ಪ್ರಯಾಸ ಪಟ್ಟು ಕೆಲಸವನ್ನು ಮಾಡ್ತಾರಂತ ನೀವು ಹೋಗಿ ನೋಡ್ಬೋದಲ್ಲಿ. ಈ ಗ್ಯಾಸ್ ಪೈಪ್ಲೈನ್ ಹೊರಟೋಗೈತೆ ಅದರೊಳಗಡೆ. ಈಗ ಯು ಜಿ ಡಿ ಪೈಪ್ಲೈನ್ ಒಳಗಡೆ ಹೋದ್ಮೇಲೆ ಯು ಜಿ ಡಿ ಕಟ್ಕೊಂಡ್ಮೇಲೆ ಯು ಜಿ ಡಿ ಪೈಪ್ಲೈನ್ ಹೊಡಿಬೇಕು. ಆ ಗ್ಯಾಸ್ ಪೈಪ್ಲೈನ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ಗ್ಯಾಸ್ ಆಟೋಮಿಕ್ಕಾಗಿ ಲೀಕ್ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ದೊಡ್ಡ ಅನಾಹುತ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಇದೆಲ್ಲವನ್ನೂ ಅನ್ಸೈಂಟಿಫಿಕ್ ಆಗಿ ಮಾಡ್ತಾಯಿದ್ದಾರೆ ಅವರು, ಆ ಕಂಪ್ನಿಯವರು. ಅದರಿಂದ ಅದನ್ನು ನಾನು ಪ್ರಶ್ನೆ ಮಾಡಿದೆ. ಮತ್ತು ಯು ಜಿ ಕೇಬಲ್ಲು ಅಂದರೆ ಎಲೆಕ್ಟ್ರಿಕ್ ಯು ಜಿ ಕೇಬಲನ್ನು ಈಗ ಶುರುವಾಗ್ತೈತೆ. ಅದನ್ನು ಹೆಚ್ಚು ಕಡಿಮೆ ನನ್ನ ಕ್ಷೇತ್ರದಲ್ಲಿ ಒಂದು 189 ಕಿಲೋಮೀಟ್ರನ್ನ ಮಾಡೋ ಥರ ಟೆಂಡರ್ ಆಗಿದೆ. ಅದನ್ನೂ ದರಾನ ಕಡಿಮೆ ಮಾಡಬೇಡಿ ಅಂತ ಅಂದ್ಬಿಟ್ಟು ನಾನು ನಮ್ಮ ಮಂತ್ರಿಗಳಾದಂಥ ಸನ್ಮಾನ್ಯ ಜಾರ್ಜ್ ಸಾಹೇಬ್ರ ಹತ್ರ ಕೋರ್ಕೊಂಡೆ. ಅದನ್ನು ನಾನು ಪ್ರಶ್ನೆ ಮಾಡಿದ್ದೆ. ಮತ್ತು ಇವತ್ತೇನು ಗ್ಯಾಸ್ ಪೈಪ್ಲೈನ್ನ ಮಾಡ್ತಾವ್ರೆ ಅದನ್ನು ಮತ್ತೆ ಪರಿಶೀಲನೆ ಮಾಡಿ, ನಮ್ಮ ಯು ಡಿ ಮಿನಿಸ್ಟರ್ ಆದಂಥ ಬೈರತಿ ಸುರೇಶ್ ಅವರು ಪರಿಶೀಲನೆ ಮಾಡಿ ಅದನ್ನು ದುಡ್ಡನ್ನ ಏನು ₹1 ಮಾಡೋರೆ 1 ಕಿಲೋಮೀಟ್ರಿಗೆ, ಅದನ್ನು ತೆಗೆದಾಕಿ, ಅದು ತಪ್ಪು. ಅದು ಮೀಟ್ರಿಗೆ ₹1959 ಏನು ಚಾರ್ಜ್ ಮಾಡ್ತಾಯಿದ್ರು ಹಿಂದೆ. 13ನೇ ಇಸ್ವಿಯಿಂದ 18ನೇ ಇಸ್ವಿವರೆಗೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಏನಿತ್ತು ಆದೇಶ ಅದನ್ನೇ ಮಾಡಬೇಕು. ಬಿ ಜೆ ಪಿ ಸರ್ಕಾರ ಬಂದ ನಂತರ ಕೌನ್ಸಿಲಲ್ಲೂ ಅದನ್ನು ಯಾರನ್ನೂ ಒಪ್ಪಿಲ್ಲ. ಹರಾಬಿರಿಯಾಗಿ ಅವತ್ತು ಯಾರು ಕೌನ್ಸಿಲಲ್ಲಿ ಮೇಯರ್ ಯಾರಿದ್ರು ಅವ್ರದ್ದು ಕಡೆ ಮೀಟಿಂಗಲ್ಲಿ
ಅರಾಬಿರಿಯಾಗಿ ಮಾಡ್ಬಿಟ್ಟು ಹೋದರು ಅಂತ ನನ್ನ ಕೌನ್ಸಿಲ್ ಮೆಂಬರು ನನ್ನ ಸ್ನೇಹಿತರುಗಳು ಹೇಳ್ತಾರೆ. ಅವತ್ತಿದ್ದಂಥ ಕೌನ್ಸಿಲ್ ಮೆಂಬರ್ಗಳು ನಮಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಪಾಸಾಗಿದೆ ಅಂತ ಅಂದ್ಬಿಟ್ಟು, ಅಪ್ರೂವಲ್ ಆಗೈತೆ ಅಂತ ಅಂದ್ಬಿಟ್ಟು ಎದ್ಬಿಟ್ರು ಅವರು ಮೇಯರ್ ಸೀಟಿಂದ. ಕೊನೆಯಲ್ಲಿ ಆ ಸಬ್ಜೆಕ್ಟ್ನ ಮಂಡನೆ ಮಾಡ್ದಂಗೆ ಮಂಡಿಸಿ ಯಾರಿಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡದೇ ಎದ್ದೊಟ್ಟೋದ್ರು ಅಂತ ಅನ್ನೋದು ಅವತ್ತಿದ್ದಂಥ ಕೌನ್ಸಿಲ್ ಮೆಂಬರ್ಗಳು ದೂರು. ಇವೆಲ್ಲವೂ ಬಿ ಜೆ ಪಿ ಸರ್ಕಾರ ಮತ್ತು ಬಿ ಜೆ ಪಿ ನಾಯಕರುಗಳು ಮಾಡಿರುವಂಥದ್ದು. ಅದನ್ನು ನಾನು ಖಂಡಾತುಂಡವಾಗಿ ವಿರೋಧಿಸ್ತೀನಿ. ಅದಕ್ಕೆ ಇವತ್ತು ಉದಾಹರಣೆಯಾಗಿ ಜನತಾನಗರದಲ್ಲಿ ಕವಿತಾ ಡಿಪಾರ್ಟ್ಮೆಂಟಲ್ ಸ್ಟೋರ್ ಎದುರುಗಡೆ ರೋಡಲ್ಲಿ ಏನು ನಮ್ಮದು UGD ಪೈಪ್ಲೈನ್ ಹೋಗೈತೆ, ಆ ಪೈಪ್ಲೈನ್ ಒಳಗಡೆ ಗ್ಯಾಸ್ ಪೈಪ್ಲೈನ್ ಹಾಕವ್ರೆ. ಆ ಪೈಪ್ಲೈನ್ ಒಳಗಡೆ ಇದೊಂದು ಹೊಟ್ಟೆ ಒಳಗೊಂದು ಹೊಟ್ಟೆ ಅಂತಾರಲ್ಲ ಹಂಗೆ ಇದನ್ನು ಮಾಡವ್ರೆ. ಅದನ್ನು ರಿಪೇರಿ ಮಾಡಬೇಕು ಅಂತ ತೆಗಿಬೇಕಾದ್ರೆ ಇವಾಗ ಅದೆಲ್ಲ ಸಿಕ್ಕೈತೆ. ಈಗ 70 ಮೀಟ್ರ್ ನೋಡೋರೆ. ಇನ್ನು ಹೆಚ್ಚು ಕಡಿಮೆ ಒಂದು ಕಿಲೋಮೀಟ್ರಷ್ಟು UGD ಎಲ್ಲರ ಮನೆಗೂ ರಿವರ್ಸ್ ಹೊಡಿತೈತೆ ವಾಟ್ರದ್ದು. ಅದು ಗಲೀಜು ನೀರು ಅವ್ರವ್ರ ಮನೆಗಳಿಗೆ. ಈಗ ಹೋಗಿ ನೀರು ಇದೆಲ್ಲ ಕಡೆನೂ ಆಗಿರ್ಬೋದು. ಇದು ಇವತ್ತು ಈಗ ನೀವು ಹೋದರೆ ಅಲ್ಲಿ ಸಾರ್ವಜನಿಕರನ್ನೇ ಮಾತಾಡ್ತಾರೆ. ಆ ಗ್ಯಾಸ್ ಪೈಪ್ಲೈನ್ದು ಕತೆ ಈ ಥರ ಆಗೈತೆ. ಅದರಿಂದ ಅದನ್ನು ನಾನು ಪ್ರಶ್ನೆ ಮಾಡಿದೆ. ನಾನು ಪ್ರಶ್ನೆ ಮಾಡಿದಾಗ ಇದಾಗಿರಲಿಲ್ಲ, ಈ ಇನ್ಸಿಡೆಂಟ್ ಆಗಿರಲಿಲ್ಲ. ಇದು ಮೊನ್ನೆಯಿಂದ ಆಗಿರೋದು ಈ ಇನ್ಸಿಡೆಂಟು. ಇದನ್ನು ನೀವು ಹೋಗಿ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ರಿಗೂ ತೋರಿಸುವಂಥ ಕೆಲಸನ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿ ದಯವಿಟ್ಟು. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಈಗೇನು 1959 ರೂಪಾಯಿ ಚಾರ್ಜ್ ಮಾಡಬೇಕಾಯ್ತು, ಅದನ್ನು ಚಾರ್ಜ್ ಮಾಡಲೇಬೇಕು. ಅದನ್ನು ಮಾಡಿದ್ರೆ ನಮ್ಮ ನಗರ ಅಭಿವೃದ್ಧಿ ಆಗೋದಕ್ಕೂ ಸಹಕಾರಿಯಾಗಿರ್ತದೆ. ಮತ್ತು ನಮ್ಮ ನಗರ ಪಾಲಿಕೆಗೆ ಏನೇ ರಿಸ್ಟೋರೇಷನ್ ಮಾಡಬೇಕು ಅಂತಂದರೆ ರೋಡ್ದು ಇನ್ನೊಂದು ಇವರೆಲ್ಲ ಪಗದಿ ಏನೇನು ಮಾಡ್ಬಿಟ್ಟು ಹೋಗಿರ್ತಾರೆ, ಅದನ್ನೆಲ್ಲ ರಿಸ್ಟೋರೇಷನ್ ಮಾಡೋಕ್ಕೆ ನಮಗೀಗ ಗ್ರ್ಯಾಂಟ್ನ ನಾವು 15th ಫೈನಾನ್ಸಲ್ಲಿ ಕೊಡಿ, ಜನರಲ್ ಗ್ರ್ಯಾಂಟಲ್ಲಿ ಕೊಡಿ, SFCಲಿ ಕೊಡಿ ಅಂತ ನಾವು ಬೇರೆಯವ್ರನ್ನ ಗೋಗರಿಯೋದಕ್ಕಿಂತ ಈ ಕಮಿಷನರ್ ಹತ್ರನೋ ರೀಜನಲ್ ಕಮಿಷನರ್ ಹತ್ರನೋ ಇನ್ನೊಬ್ಬರ ಹತ್ರನೋ ಹೋಗಿ ನಾವು ಕೊಡಿ ಸರ್ ದಯವಿಟ್ಟು ಇದೊಂದು ಸಹಾಯ ಮಾಡಿ ಅಂತ ಕೇಳೋದನ್ನು ತಪ್ಪಿಸ್ದಂಗೆ ಆಗುತ್ತೆ. ಈ ದುಡ್ಡು ಆಟೋಮೆಟಿಕ್ಕಾಗಿ ರೆವಿನ್ಯೂ ಬಂದರೆ ತಾನೇ ನಮಗನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ. ಈ ರೆವಿನ್ಯೂನ್ನೇ ಮುಟ್ಟುಗೊಳಿಸ್ಬಿಟ್ಟವ್ರೆ. ಎಷ್ಟು ಕೋಟಿಗಟ್ಟಲೆ ಕ್ರೋಸ್ ಟುಗೆದರ್ ಮುಟ್ಟುಗೊಳಿಸಿರೋಂಥದ್ದು. ಅದನ್ನು ಆದಷ್ಟು ಬೇಗನೆ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಅದನ್ನು ಮತ್ತೆ ನಾನು ಸದನದಲ್ಲಿ ಇದನ್ನು ಬಿಡಲ್ಲ. ನಾನು UD ಮಿನಿಸ್ಟ್ರ್ ಹತ್ರನೂ ನಾನು ಇದಕ್ಕೆ ಪ್ರಶ್ನೆ ಹಾಕಿ ಚರ್ಚೆ ಮಾಡಿಸುವಂಥ ಕೆಲಸನ ಮಾಡ್ತೀನಿ ನಾನು.